ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಷಯ ಸಂಗಮ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ರೆವಿನ್ಯೂ ವಿಲೇಜ್ ಮ್ಯಾಪ್ಸ್ ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ತಿಳ್ಕೊಡ್ತೀನಿ. ಹಿಂದೆ ನಾನು ದಿಶಾಂಕ್ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ನಿಮ್ಮ ಒಂದು ಪಾಣಿನ ತೆಗೆಯೋದು ಮತ್ತೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಅದ್ರ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಭೂಮಿ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಪಾಣಿ ಡೌನ್ಲೋಡ್ ಮಾಡೋದು ಮತ್ತೆ ನಿಮ್ಮ ಒಂದು ಜಮೀನಿಗೆ ಸಂಬಂಧಪಟ್ಟಂತ ಅಲ್ಲಿ ಡಾಕ್ಯುಮೆಂಟ್ಸ್ ಟಿಪ್ಪಣಿ ಆಗಿರ್ಬೋದು, ಕರದ ಆಗಿರ್ಬೋದು, ಈ ರೀತಿ ಡಾಕ್ಯುಮೆಂಟ್ಸ್ ನ ಯಾವ ರೀತಿ ನಾವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ನಾನು ಭೂಮಿ ವೆಬ್ಸೈಟ್ ಅಲ್ಲಿ ತೋರಿಸ್ಕೊಟ್ಟಿದ್ದೆ. ಈಗ ನಾನು ನಿಮ್ಮ ಒಂದು ವಿಲೇಜ್ ಮ್ಯಾಪ್ಸ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ನಾನು ಇವತ್ತು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರೆ ದಯವಿಟ್ಟು ಕೊನೆವರೆಗೂ ನೋಡಿ. ವಿಡಿಯೋನ ಶುರು ಮಾಡೋಕೆ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಒಂದು ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಳ್ಳಿ. ನನ್ನ ಮುಂದಿನೆಲ್ಲ ಅಪ್ಡೇಟ್ಸ್ ಗಾಗಿ ಬನ್ನಿ ಮತ್ತೆ ಆ ಕಡೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಗೂಗಲಲ್ಲಿ ಹೋಗಿ ರೆವಿನ್ಯೂ ಮ್ಯಾಪ್ಸ್ ಅಂತ ಹೊಡೀರಿ ಅಥವಾ ವಿಲೇಜ್ ಮ್ಯಾಪ್ ಕರ್ನಾಟಕ ಭೂಮಿ ಅಂತಂದ್ರೆ ಹೊಡೀರಿ. ನಿಮಗೆ ನೋಡಿ ಕಾಣಿಸ್ತಾ ಇರ್ಬೋದು ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಯೂಸರ್ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ಡಿಸ್ಟ್ರಿಕ್ಟು, ತಾಲೂಕು, ಹೋಬಳಿ, ಮ್ಯಾಪ್ ಟೈಪ್ ಅಂತೆಲ್ಲ ಕಾಣಿಸ್ತೈತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಯಾವ ತಾಲೂಕು ಅನ್ನೋದನ್ನ ಸೆಲೆಕ್ಟ್ ಮಾಡಿ, ಹೋಬಳಿ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಯಾವ ಟೈಪ್ ಆಫ್ ಮ್ಯಾಪ್ಸ್ ಬೇಕು ನಿಮಗೆ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನನಗೆ ಆಲ್ ಅಂತ ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಕೆಳಗಡೆ ಎಂಟರ್ ವಿಲೇಜ್ ನೇಮ್ ಅಂತಿದೆ. ಇಲ್ಲಿ ನಾವು ಇಷ್ಟು ಹೋಬಳಿವರೆಗೂ ಸೆಲೆಕ್ಟ್ ಮಾಡ್ಕೊಂಡಿದೆ. ಹೋಬಳಿಯಲ್ಲಿರೋಷ್ಟು ಗ್ರಾಮಗಳ ನಕ್ಷೆ ಸಹ ಇಲ್ಲಿ ನಮ್ಗೆ ಬಂದಿರ್ತದೆ. ಅದು ಹುಡ್ಕೋಕ್ಕಾಗಲ್ಲ, ಅದಕ್ಕೆ ನಾವು ಇಲ್ಲಿ ಟೈಪ್ ಮಾಡಿಬಿಟ್ಟು ಸಿಗ್ಬಿಡುತ್ತೆ. ಸ್ಪೆಲ್ಲಿಂಗ್ ಕರೆಕ್ಟಾಗಿ ಹಾಕ್ಬೇಕಾಗುತ್ತೆ. ನೋಡಿ ಸರ್ವೋದು ಇಲ್ಲಿ ಬಂತು. ಇಲ್ಲಿ PDF ಫೈಲ್ ಇದೆಯಲ್ಲ ಅದ್ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಇಲ್ಲಿ ಓಪನ್ ಕೊಟ್ಟರೆ ನಮಗೆ ಅನಿಸುತ್ತೆ, ನೋಡ್ತಾ ಇರ್ಬೋದು ನಮ್ಮ ಊರಿನ ನಕ್ಷೆ ಡೌನ್ಲೋಡ್ ಆಗಿರುತ್ತೆ ಈ ರೀತಿಯಾಗಿ. ಇದರಲ್ಲಿ ಗೊತ್ತಾಗುತ್ತೆ ಎಲ್ಲಿಂದ ಯಾವ ಕಡೆಯಿಂದ ಕಾಲುವೆಗಳು ಬರುತ್ತೆ, ಯಾವ ಕಡೆಯಿಂದ ರಸ್ತೆ ಇದೆ, ಮತ್ತು ಊರು ಯಾವ ಕಡೆ ಇದೆ, ಮತ್ತು ಸರ್ವೆ ನಂಬರಲ್ಲಿ ಯಾವುದಾದ್ರೂ ಕಾಲುವೆಗಳು ಹೋಗಿದೆಯಾ ಮತ್ತು ಊರಿನ ನಕ್ಷೆಯಲ್ಲೂ ಗೊತ್ತಾಗುತ್ತೆ. ಈ ರೀತಿಯಾಗಿ ನಾವು ನಮ್ಮ ಒಂದು ಊರಿನ ನಕ್ಷೆಯನ್ನು ಡೌನ್ಲೋಡ್ ಮಾಡಿ. ಇಷ್ಟು ಇವತ್ತಿನ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನೀವು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನಾನು ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ನನ್ನ ಮುಂದಿನೆಲ್ಲ ಅಪ್ಡೇಟ್ಸ್ ಗಾಗಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡ ಭಾರತಾಂಬೆ.